ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬ್ರೂನಿ ಕನ್ನಡ ಲಾಗ್. ನಮ್ಮದು ರೆಗ್ಯುಲರ್ ಕಸ್ಟಮರ್ ಬಂದಿದ್ದರು ನಮ್ಮ ಶಾಪ್ಗೆ. ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಮಾತಾಡಿ ಡಿಸ್ಕಷನ್ ಎಲ್ಲ ಇತ್ತು. ಅಂದರೆ ಅವ್ರದ್ದು ಶಾಪ್ ಇದೆ, ನಮ್ಮ ಶಾಪಲ್ಲೇ ಅವ್ರು ಹೋಲ್ಸೇಲಾಗಿ ಪರ್ಚೇಸ್ ಎಲ್ಲ ಮಾಡ್ತಿರ್ತಾರೆ ಸ್ವಲ್ಪ. ಹಾಗಾಗಿ ಅವ್ರ ಜೊತೆ ಎಲ್ಲ ಮಾತೆಲ್ಲ ಮುಗಿಸಿ ನಾನು ಸಚ್ಚಿದಾನಂದ ಆಶ್ರಮಕ್ಕೆ ಹೋಗಬೇಕಿತ್ತು. ಹಾಗಾಗಿ ಹೊರಟಿದ್ದೆ. ನಾನಿವತ್ತು ನಿಮಗೆ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ನ ತೋರಿಸೋಣ ಅಂತ ಹೇಳಿ ಬಂದೆ. ಇದು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್. ಇದು ಬಂದು ನಮ್ಮ ಸಚ್ಚಿದಾನಂದ ಆಶ್ರಮ, ಗಣಪತಿ ಸಚ್ಚಿದಾನಂದ ಆಶ್ರಮ ಮೈಸೂರಿನಲ್ಲಿದೆ. ನಾವು ಏನಾದರೂ ಅಂದ್ಕೊಂಡು ಕಾಯಿ ಕಟ್ಟಿದ್ರೆ ಹರಕೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಾವು ಅಲ್ಲಿ ಕೇಳಿದ್ರೆ ಕಾಯಿನ ಕೊಡ್ತಾರೆ ಅವರು. ಆ ಕಾಯಿನ ತೊಗೊಂಡು ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲೊಂದು ದಾರ ಕೊಡ್ತಾರೆ. ದಾರನ ಕೈ ಕಟ್ಕೊಂಡು 16 ಸುತ್ತು ಸುತ್ತಬೇಕು. ಅವರೇ ಶ್ಲೋಕನ ಕೂಡ ಹೇಳ್ಕೊಡ್ತಾರೆ. ಆ ಶ್ಲೋಕನ ಹೇಳ್ಕೊಂಡು ನಾವು 16 ಸುತ್ತಬೇಕಾಗತ್ತೆ. ಅದನ್ನು ನಾವು ಎಲ್ಲಿ ಕಟ್ಟಬೇಕು ಅಂತಲೂ ಕೂಡ ಅವರೇ ಹೇಳ್ಕೊಡ್ತಾರೆ. ಅಲ್ಲಿ ನಾವು ಅದನ್ನು ಕಟ್ಟಬೇಕಾಗುತ್ತೆ. ಅದು 16 ದಿನ ಆದಮೇಲೆ ನಾವು ಬಂದು ಪ್ರಸಾದ ಮಾಡಿ ಮನೆಯಲ್ಲಿ ಅದನ್ನು ತೊಗೊಂಡೋಗಿ ಮನೆಯಲ್ಲಿ ಪ್ರಸಾದ ಮಾಡಿ ಎಲ್ಲರಿಗೂ ಮನೆಯವ್ರಿಗೆಲ್ಲರಿಗೂ ಕೊಡಬೇಕಾಗತ್ತೆ. ಅಂದರೆ 16 ದಿನ ನಾವು ನಾನ್ ವೆಜ್ ಏನು ತಿನ್ನಬಾರ್ದು. ಅದು ಅಲ್ಲದೆ ಪ್ರತಿದಿನ 16 ದಿನದಲ್ಲಿ ಪ್ರತಿದಿನ ನಾವು ಶ್ಲೋಕ 108 ಸರಿ ಶ್ಲೋಕ ಹೇಳಬೇಕಾಗತ್ತೆ. ಅದನ್ನು ಕೂಡ ಇವರೇ ಹೇಳ್ಕೊಟ್ಟು ಕಳಿಸ್ತಾರೆ. ಅದನ್ನು ನಾವು ನೀಟಾಗಿ 16 ದಿನವೂ ಕೂಡ ಹೇಳಬೇಕಾಗತ್ತೆ 108 ಸಾರಿ. ಇಲ್ಲಿ ಬಂದು ಪಾತಾಳದಲ್ಲಿ ಒಂದು ಆಂಜನೇಯ ಇದೆ. ಅದನ್ನು ನೋಡಬೇಕು ಅಂದರೆ ನಾವು 10 ರೂಪಾಯಿದೊಂದು ಕೂಪನ್ ತೊಗೊಂಡು ಪಾತಾಳ ಆಂಜನೇಯ ನೋಡ್ಬೋದು. ಅಂದರೆ ಇಲ್ಲಿ ಸ್ಟೆಪ್ಸ್ಗಳಿದೆ, ಅಲ್ಲಿ ಇಳಿದೋಗಿ ಪಾತಾಳ ಆಂಜನೇಯ ಟೆಂಪಲ್ನ ನಾವು ನೋಡ್ಬೋದು. ದೇವರಿದೆ, ಪಂಚಮುಖಿ ಆಂಜನೇಯ ಇದೆ ಅಲ್ಲಿ. ಅದನ್ನು ಕೂಡ ನಾವು ನೋಡ್ಬೋದು. ನೀವು ನೋಡ್ತಿದ್ದೀರಲ್ಲ, ಇದೇ ಬಂದು ಪಂಚಮುಖಿ ಆಂಜನೇಯ. ಇದನ್ನು ಕೂಡ ನಾವು ಪಾತಾಳದಲ್ಲಿದೆ, ಪಾತಾಳ ಆಂಜನೇಯ ಅಂತ ಕರೀತಾರೆ ಇದನ್ನು ಕೂಡ ನಾವು ನೋಡ್ಬೋದು. ಇಲ್ಲಿಂದ ಎಕ್ಸಿಟ್ ಆಗೋಕ್ಕೆ ಮತ್ತೆ ನಾವು ಸ್ಟೆಪ್ಸ್ಗಳನ್ನ ಹತ್ತಿ ಬಂದರೆ ಮತ್ತೆ ನಾವು ದೇವಸ್ಥಾನದ ಒಳಗಡೆನೇ ಬರ್ತೀವಿ. ಈ ಕಾಯಿನ ಕಟ್ಟಿ ನೀವು 16 ದಿನದೊಳಗಡೆ ಏನು ಹೇಳಿದ್ದಾರೆ, ಏನೇ ಕಾರ್ಯ ಇದ್ರೂ ನಮಗೆ 100ಗೆ 100% ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿದೆ. ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. 16 ಸುತ್ತು ನಾವು ಸುತ್ತಬೇಕು. ಕಾಯಿನ ತೊಗೊಂಡು ಕೈಗೆ ದಾರನ ಕಟ್ಕೊಂಡು 16 ಸುತ್ತು ನಾವು ಸುತ್ತಬೇಕು. ಅದು ಅಲ್ಲದೆ 16 ದಿನ 108 ಬಾರಿ ಶ್ಲೋಕನೂ ಕೂಡ ನಾವು ಹೇಳಬೇಕಾಗತ್ತೆ. ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲೇ ಶ್ರೀನಿವಾಸನ ಟೆಂಪಲ್ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಅದನ್ನು ಕೂಡ ಅಲ್ಲಿ ಫೋಟೋ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಅವರು. ಹಾಗಾಗಿ ಹೊರ್ಗಡೆನೇ ನಾನು ಫೋಟೋ ಎಲ್ಲ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ. ಬಟ್ ಒಳಗಡೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇಲ್ಲೆಲ್ಲ ಕೂರ್ಲಿಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೀವು ವೀಕೆಂಡಲ್ಲಿ ಬಂದರೆ ಆಂಜನೇಯನ ಬಗ್ಗೆ LED ಶೋನು ಕೂಡ ತೋರಿಸ್ತಾರೆ. ಅದನ್ನು ನೋಡ್ಬೋದು. ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದ ಪಕ್ಕದಲ್ಲೇ ಶ್ರೀನಿವಾಸನ ದೇವಸ್ಥಾನ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವ್ರು ಬಿಡಲಿಲ್ಲ. ಕಾರಣಾಂತರಗಳಿಂದ ಹೊರಗಡೆ ವಿಡಿಯೋ ಮಾಡಲಿಕ್ಕೆ ಅವ್ರು ಬಿಡಲ್ಲ. ಹಾಗಾಗಿ ನಾನು ಹೊರಗಡೆನೇ ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಇಲ್ಲಿಗೆ ಬಂದ ತಕ್ಷಣವೇ ಸಖತ್ ಖುಷಿ ಆಯಿತು. ಎಲ್ಲರೂ ಅಷ್ಟೇ ತುಂಬ ಇಷ್ಟಪಡ್ತಾರೆ. ಔಟ್ಸೈಡಿಂದ ಎಲ್ಲ ನಾರ್ತಿಂದ ಎಲ್ಲ ಬಂದು ಈ ದೇವಸ್ಥಾನನ ನೋಡ್ತಾರೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಎಷ್ಟು ಖುಷಿ ಆಯ್ತು ಅಂದರೆ ಎಲ್ಲೋ ಒಂದು ಒಳ್ಳೆ ಎಲ್ಲೋ ಹೊರ್ಗಡೆ ಯಾವುದೋ ಒಂದು ದೇವಸ್ಥಾನಕ್ಕೆ ಅಥವಾ ಹೊರಗಡೆ ಒಂದು ಯಾವುದೋ ಒಂದು ಟ್ರಿಪ್ಪಿಗೆ ಬಂದಂಗೆ ಫೀಲ್ ಆಯಿತು. ತುಂಬ ಖುಷಿ ಆಯಿತು ಈ ದೇವಸ್ಥಾನನ ನೋಡಿ. ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ನೋಡಿದ್ದು.
ವೀಕೆಂಡಲ್ಲಿ ಈ ಪ್ಲೇಸ್ಗೆ ನೀವು ಮಕ್ಕಳನ್ನ ಕರ್ಕೊಂಬಂದ್ರೆ ತುಂಬ ಖುಷಿ ಪಡ್ತಾರೆ, ಯಾಕೆಂದರೆ ಪಾರ್ಕು ಕೂಡ ಇದೆ. ಅದನ್ನು ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ, ತುಂಬ ಚೆನ್ನಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಶನ್ ಬೇಕಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.